जिले इंतजामिया की अदम तवज्जोही के बायस यादगिर में सिटी हॉल की तंगी, इसके इर्द गिर्द जालीदार दरख्तों की वजह से हर तरफ फजला जमा हो गया है। समाजी कारकुन उमेश को गैर कानूनी और गैर अखलाकी सरगर्मियों के मुकाम पर कत्ल कर दिया गया और तालुका में चिट्टापुर रोड पर वाक़ टाउन हॉल के तंग मकामात का दौरा किया गया। तहकीकात के बाद उन्होंने मीडिया को बयान दिया कि सिटी हॉल में भीड़ भाड़ को बेहतर करने के लिए करोड़ों रुपए खर्च किए हैं और ताकीद की कि इस खर्च से आवाम को कोई फायदा नहीं हुआ, मगर जिला इंतजामिया और सिटी कौंसिल की अदम तवज्जोही के बायस इस सूरत हाल में दिन रात में तब्दील हो गया और उन्होंने गैर अखलाकी सरगर्मियों में मुलविस होने का इल्जाम लगाया। ಯಾದಗಿರಿ ನಗರದ ಚಿತ್ತಾಪುರ ರಸ್ತೆಯಲ್ಲಿರತಕ್ಕಂತ ನಗರಸಭೆ ಮಳಿಗೆಗಳು ಸುಮಾರು 34ಕ್ಕೂ ಹೆಚ್ಚು ಮಳಿಗೆಗಳು ಸುಮಾರು 80 ವರ್ಷಗಳಿಂದ ನಿರ್ಮಾಣ ಮಾಡಿ ಕೋಟಿಗಟ್ಟಲೆ ಖರ್ಚು ಮಾಡಿದ್ರು ಕೂಡ ಇವತ್ತಿನ ದಿವಸ ಸಾರ್ವಜನಿಕರಿಗೆ ಯಾರಿಗೆ ಬಳಕೆಗಿಲ್ಲ. ಆಮೇಲೆ ಏನೇನೋ ನಗರಸಭೆ ಕಚೇರಿ ಕಟ್ಟೋ ಟೈಮ್ನಾಗ ಇಲ್ಲಿ ಬಂದ್ಮ್ಯಾಗ ಅವ್ರು ಹೋದ್ಮ್ಯಾಗ ಇಲ್ಲೆಲ್ಲ ರಾತ್ರಿ ಅನೈತಿಕ ಚಟುವಟಿಕೆ ತಾಣ ಆಗಿದ್ದೆ. ದಿನನಿತ್ಯ ಮದ್ಯಪಾನ ತಂದು ಸೇವನೆ ಮಾಡ್ತಾರ. ಎಲ್ಲಿ ಬಂತಲ್ಲೇ ಏನದ ಮಲ ಮೂತ್ರ ವಿಸರ್ಜನೆ ಮಾಡಿ ಗಬ್ಬೆದ್ದು ಆಗ್ಲಾಗತ್ತದ. ಇದರಲ್ಲಿ ಯಾವ ಟೈಮ್ನಾಗ ಏನಾದ್ರೂ ಇದಕ್ಕೆ ನೇರ ನಗರಸಭೆನೇ ಹೊಣೆ ಆಗ್ಬೇಕಂತ ಜಿಲ್ಲಾಡಳಿತ ತಕ್ಷಣ ಒಂದು ವಾರದೊಳಗೆ ಎಲ್ಲೆಲ್ಲಿ ಶಿಥಿಲಗೊಂಡದ ಎಲ್ಲ ರಿಪೇರ್ ಮಾಡಬೇಕು, ಸ್ವಚ್ಛತೆ ಮಾಡಬೇಕು, ಪೇಂಟಿಂಗ್ ಮಾಡಿಕೇಸಿ ಹರಾಜ್ ಮಾಡಿಕೇಸಿ ಎಲ್ಲರಿಗೂ ಕೊಟ್ಟು ಇದನ್ನ ಬಳಕೆಗೆ ಬರ್ತಕ್ಕಂಥ ಕೆಲಸ ಮಾಡೋದು. ಬಳಕೆ ಮಾಡಿದ್ರೆ ನಗರಸಭೆಗೂ ಆದಾಯ ಬರ್ತದ, ಮತ್ತಿಲ್ಲಿ ಏನಾಗ್ತದ ಅನೈತಿಕ ಚಟುವಟಿಕೆ ಕಡಿವಾಣ ಆದಂತ ಇಂತಹ ಕೋಟಿಗಟ್ಟಲೆ ಸಾರ್ವಜನಿಕರ ಯಾದಗಿರಿ ನಗರ ಜನತೆಯ ಹಣದಲ್ಲಿ ಕಟ್ಟಿರ್ತಕ್ಕಂಥದ್ದು ಬಳಕೆಗಿರೋದು ದುರದೃಷ್ಟಕರ. ಇದು ಬಗಲಾಗ ಒಂದು ಆಂಜನೇಯ ದೇವಸ್ಥಾನ ಅದ, ಮತ್ತೆ ನಾವು ಟ್ಯಾಕ್ಸಿ ಸ್ಟ್ಯಾಂಡ್ ಅವ್ರು ಇಲ್ಲಿ ಇರ್ತಾರ ಅನ್ನೋದಕ್ಕೋಸ್ಕರ ಇದೊಂದು ಸ್ವಲ್ಪ ಸ್ವಚ್ಛತೆ ಅದ. ಇಷ್ಟೊಂದು ಈ ಮಟ್ಟಕ್ಕೆ ಬಂದಿದೆ. ಇಲ್ಲಾಂದ್ರೆ ಇನ್ನೂ ಕೂಡ ಅನೈತಿಕ ಚಟುವಟಿಕೆ ಹೆಚ್ಚಿ ಅಥವಾ ಎಲ್ಲಿದ್ದಲ್ಲಿ ಮದ್ಯ ಬಾಟ್ಲು ಎಲ್ಲ ಬಿದ್ದಾವ. ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ತಕ್ಷಣ ಇದನ್ನು ಕಲರಿಂಗ್ ಮಾಡಿ ಇದು ಅಲ್ಲ ಕ್ರ್ಯಾಕ್ ಆಗಿರ್ತಕ್ಕಂಥ ಎಲ್ಲೆಲ್ಲ ಶಿಥಿಲಗೊಂಡಿದೆ ಎಲ್ಲ ಕಡೆ ರಿಪೇರ್ ಮಾಡಿ. ನಗರಸಭೆ ಇಲ್ಲಿ ನಗರಸಭೆ ಇದ್ದ ಮೇಲೆ ಇದು ಸಟ್ರುಗಳು ಆಯ್ತು, ಏಷ್ಯಾವಾಟಿಗೆ ಆಯ್ತು, ಕುಡಿದು ತಿಂದು ಪೂರಾ ಇದು ಹೊಲಸು ಗಬ್ಬೆದ. ಇದು ನಮ್ಮ ನಗರಸಭೆ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಇದು ಕೂಡಲೇ ಇದು ಕಲರಿಂಗ್ ಆಗಲಿ ಇದು ಸ್ವಚ್ಛತೆ ಕಾಪಾಡಬೇಕು. ನಮ್ಮ ಇಲ್ಲಿ ಬಾಜು ಗಿರಿಮ್ಯಾಡ ಟೆಕ್ಸ್ ಸ್ಟ್ಯಾಂಡ್ ಇದ್ದ ಕಾರಣ ಸ್ವಲ್ಪ ಇದು ಸ್ವಚ್ಛತ್ತು. ಈಗ ನಗರಸಭೆ ಹೋದ್ಮೇಲೆ ಇಲ್ಲಿ ಏಷ್ಯಾವಾಟಿಕೆ ನಡೀತದ, ಎಲ್ಲ ಕುಡಿದು ತಿಂದು ಎಲ್ಲ ಗಬ್ಬೆದ್ದು ಬಿಟ್ಟದ. ಇದು ಕಲರಿಂಗ್ ಅದೆಲ್ಲ ಮಾಡಿ ಯಾರೇ ಸಾರ್ವಜನಿಕ ಸಟ್ರ ಬಾಡಿಗೆ ಕೊಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ನಿಮ್ಮ ಹೆಸರು? ಶರಣ. ನಮಸ್ತೆ, ಅಸ್ಸಲಾಂ ವಲೈಕುಂ. ನಾನು ಸಲೀಂ ಶೇಖ್, ಗಿರಿನಾಡು ಟ್ಯಾಕ್ಸಿ ಚಾಲಕರ ತಾಲೂಕು ಅಧ್ಯಕ್ಷ. ಇಲ್ಲಿ ಇದು ನಮ್ಮ ನಗರಸಭೆ ಏನು ಹಳೆದಿತ್ತೈತ್ರಿ, ಇಲ್ಲಿಂದ ಹೊಸ ನಗರಸಭೆ ಆದ್ಮೇಲೆ ಈ ನಗರಸಭೆಗೆ ಯಾರು ನೋಡವಲ್ರು. ಇಲ್ಲಿ ಬರೀ ಕುಡಿಯೋರು, ರಂಡಿಬಾಜಿ ಮಾಡೋರು, ಇಲ್ಲಿ ಬಂದು ನೋಡ್ರಿ ಬಾಟಲ್ ಗೀಟಲ್ ಎಷ್ಟು ಇಲ್ಲಿ ಹೋಗದಾರ. ಸ್ವಚ್ಛತೆ ಇಲ್ಲ ಇಲ್ಲಿ. ನಾವು ಟ್ಯಾಕ್ಸಿಯವರು ಇಲ್ಲೇ ಇರ್ತೀವಿ, ನಮ್ಗೆ ಸ್ವಚ್ಛತೆ ಬೇಕು. ಇಲ್ಲ ಅಂದ್ರೆ ಉಮೇಶ್ ಅಣ್ಣ ನೇತೃತ್ವದಲ್ಲಿ ನಾವು ದೊಡ್ಡ ಹೋರಾಟ ಮಾಡ್ತೀವಿ. ಮತ್ತೆ ನಮ್ಗೆ ಇದೆಲ್ಲ ರಿಪೇರಿ ಮಾಡಿ ಕೊಡ್ಬೇಕು. ಇದು ಏನಾದ ಎಷ್ಟು ಸಟ್ರುಗಳು ಬಂದಾವ್ರಿ, ಯಾರಿಗೇನು ಕೆಲಸಕ್ಕೆ ಬರ್ತಾವ್ರಿಗೆ ಯಾವ ವ್ಯಾಪಾರದವ್ರಿಗೆ ಕೊಟ್ಟು ಆದಾಯ ತಗೋಬೇಕು. ನಗರಸಭೆಗೆ ಆದಾಯ ಆಗ್ತದ, ಈ ಕೊಟ್ಟೋರಿಗೇನು ಆದಾಯ ಆಗ್ತದ. ಅದಕ್ಕೆ ನಾವು ಎಲ್ಲರೂ ಇಲ್ಲಿ ಗಿರಿನಾಡು ಟ್ಯಾಕ್ಸಿ ಚಾಲಕರು ಮತ್ತು ಉಮೇಶ್ ಅಣ್ಣವರ ನೇತೃತ್ವದಲ್ಲಿ ನಾವು ಇಲ್ಲಿ ಸ್ವಚ್ಛತೆಗಾಗಿ ಬಂದಿದ್ದೀವಿ. ನೀವು ಎಲ್ಲ ಇದು ಒಂದು ವಾರದೊಳಗೆ ಸ್ವಚ್ಛತೆ ಮಾಡಬೇಕು, ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳ್ತೀವಿ. ನಿಮ್ಮ ಹೆಸರು? ಸಲೀಂ ಶೇಖ್. गरीबों के अपने घर के ख्वाब को सच कर दिखाने वाली अवामी हुकूमत के इक़दामात के तहत सोनाला मंडल मुस्तक़िर में इंद्रम्मा स्कीम मकानात की इफ्तिताही तकरीब मुनक़िद हुई। तकरीब में बुद्ध असम्बली हल्का इंचार्ज आदे गजेंद्र ने बतौर मेहमान ख़ुसूसी शिरकत की। आदे गजेंद्र ने कांग्रेस कायदीन के हमरा मुस्तफ़िद ख़ानदान का इस्तकबाल किया, उन्हें नए कपड़े पहनाए और एजाज़ से नवाजा। मुस्तफ़िद ख़ानदान ने अपने घर का ख्वाब पूरा करने पर कांग्रेस हुकूमत का शुक्रिया अदा किया। इस मौके पर अड्डे गजेंद्र ने खिताब करते हुए कहा है कि गुज़िश्ता 10 साल BRS दौरे हुकूमत में घर तामीरात के वादे पूरे नहीं हुए, मगर अवामी हुकूमत कायम होने के सिर्फ 2 बरसों में ही चीफ मिनिस्टर रेवंत रेड्डी गरीबों के विखार की अलामत ज़ाती घर की ख्वाहिश को हकीकी शक्ल दे रहे। उन्होंने यकीन दहानी कराई कि तमाम हकदारों को इंद्रम्मा स्कीम के तहत मकानात मंजूर कराए जाएंगे और किसी को मायूस होने की ज़रूरत नहीं। उन्होंने कहा है कि अवामी हुकूमत हमेशा गरीब अवाम के साथ खड़ी है। గత ప్రభుత్వము ఏదైతే డబుల్ బెడ్రూమ్ ఇస్తామని చెప్పిందో మేము 10 సంవత్సరాలుగా ఎదురు చూసినాము. కానీ మాకైతే కానీ ఈ మండలంలో ఒక డబుల్ బెడ్రూమ్ కూడా ఇవ్వలేదని వాళ్ళు వాపోయడం జరిగింది.
కానీ ఈరోజు మన ప్రజాప్రభుత్వము ఏర్పడి 2 సంవత్సరాలు కాకముందే ఈ ఇంద్రమ్మ గృహ ప్రవేశాన్ని జరుపుకోవడం చాలా సంతోషంగా ఉంది. లబ్ధిదారుల కళ్ళలో చూస్తే చాలా ఆనందంగా ఉంది. మిత్రులారా, మొదటి విడతలు ఎవరికి రాకున్నా, ఎవరైతే మిస్ అయి ఉన్నారో, ఎవరికైతే రాలేదో, సెకండ్ విడతలో ఖచ్చితంగా అర్హులైన ప్రతి ఒక్కరికి కూడా ఇంద్రమ్మ ఇల్లు వస్తుందని, ఈ ప్రభుత్వము వ్యవసాయదారుల ప్రభుత్వము, పేద ప్రజల ప్రభుత్వము కాబట్టి పేదల బాగు కోరే ప్రభుత్వము. రానున్న రోజులలో అందరికి కూడా ఇంద్రమ్మ ఇల్లు ఇచ్చి ఈ విధంగా ఘనంగా గృహప్రవేశం జరుపుకుంటామని తెలియజేస్తున్నాను. हुकूमत ख्वातीन की मौशी तरक्की में माउनत कर रही, इसके हिस्से